ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು 4ನೇ ಪೂರಕ ಪಾಠ, 7ನೇ ತರಗತಿಯ 4ನೇ ಪೂರಕ ಪಾಠವಾಗಿರುವಂತಹ ಮಧುರ ಚೆನ್ನ ಅವರು ಬರೆದಿರುವಂತಹ ರಮ್ಯ ಸೃಷ್ಟಿ ಅನ್ನುವಂತಹ ಒಂದು ಪೂರಕ ಪಾಠದ ಸಾರಾಂಶವನ್ನ ಮತ್ತು ಕವಿಗಳ ಪರಿಚಯವನ್ನ ತಿಳಿದುಕೊಳ್ಳೋಣ. ಮಧುರ ಚೆನ್ನ ಅವರ ಹೆಸರೇನು, ಅವರ ಕಾವ್ಯನಾಮ ಯಾವುದು, ಅವರು ಯಾವ ಯಾವ ಭಾಷೆಗಳಲ್ಲಿ ಪರಿಣಿತ ಹೊಂದಿದ್ದರು, ಅವರು ಬರೆದಿರುವಂತಹ ಕೃತಿಗಳು ಯಾವುವು ಎಂಬುದನ್ನು ನೋಡೋಣ. ಅದೇ ರೀತಿಯಾಗಿ ರಮ್ಯ ಸೃಷ್ಟಿ ಅನ್ನುವಂತಹ ಪಾಠದಲ್ಲಿ ಅವರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ, ಆಕಾಶ ಮತ್ತು ಭೂಮಿಯನ್ನ ನೋಡಿ ಅವು ಯಾವ ರೀತಿಯಾಗಿ ಅವರು ಸೌಂದರ್ಯವನ್ನ ವರ್ಣನೆಯನ್ನ ಮಾಡಿದ್ದಾರೆ, ಸೊಬಗನ್ನ ಚೆಲುವನ್ನ ಎಷ್ಟು ಅದ್ಭುತವಾಗಿ ಅವರು ಹೇಳಿದ್ದಾರೆ ಎಂಬುದನ್ನ ನೋಡೋಣ. ಆಕಾಶದಲ್ಲಿ ಸೂರ್ಯನ ಬಗ್ಗೆ ಹೇಳಿದಾರ, ಭೂಮಿಯ ಮೇಲೆ ಹಚ್ಚ ಹಸಿರಾಗಿ ಇರುವಂತಹ ಗಿಡ ಮರಗಳ ಬಗ್ಗೆ ಹೇಳಿದಾರ, ಆಮೇಲೆ ಪ್ರಾಣಿ ಪಕ್ಷಿಗಳ ಹೇಳಿದಾರ, ಆಮೇಲೆ ಮಕ್ಕಳ ಬಗ್ಗೆ ಹೇಳಿದಾರ, ಗಂಡು ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ತಿಳಿಸ್ಕೊಟ್ಟಿದಾರ. ಎಲ್ಲರೂ ಈ ಪರಿಸರದಲ್ಲಿ ಎಷ್ಟು ಅದ್ಭುತವಾಗಿ ಚೆನ್ನಾಗಿದ್ದಾರೆ, ಚಂದವಾಗಿದ್ದಾರೆ ಎಂಬುದರ ಬಗ್ಗೆ ಹೇಳಿದಾರ. ಅದರ ಬಗ್ಗೆ ನಾವೆಲ್ಲರೂ ಇಂದಿನ ತರಗತಿಯಲ್ಲಿ ನೋಡೋಣ ಬನ್ನಿ. 4 ರಮ್ಯ ಸೃಷ್ಟಿ ಮಧುರ ಚೆನ್ನ. ಕವಿ ಪರಿಚಯ ನೋಡ್ಕೊಂಡು ಬರೋಣ. ಕೃತಿಕಾರರ ಪರಿಚಯ. ಮಧುರ ಚೆನ್ನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಚೆನ್ನಮಲ್ಲಪ್ಪ ಹಲಸಂಗಿ ಅವರು ಶಾಲ್ವಾನಸಕೆ 1903 ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಸಂಗಿ ಗ್ರಾಮದವರು. ನೋಡಿ, ಇವರ ಕಾವ್ಯನಾಮ ಯಾವುದು? ಮಧುರ ಚೆನ್ನ. ಚೆನ್ನಮಲ್ಲಪ್ಪ ಹಲಸಂಗಿ ಅವರ ಕಾವ್ಯನಾಮ ಯಾವುದಂತಂದ್ರೆ ಮಧುರ ಚೆನ್ನ, ಅಥವಾ ಮಧುರ ಚೆನ್ನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಅವರ ಪೂರ್ಣ ಹೆಸರೇನು ಅಂದ್ರೆ ಚೆನ್ನಮಲ್ಲಪ್ಪ ಹಲಸಂಗಿ ಅಂತ ಹೇಳಬೇಕು. ಇವರು ಜನಿಸಿದ್ದು 1903ರಲ್ಲಿ. ಎಲ್ಲಿಪ್ಪ ಅಂದ್ರೆ ಯಾವ ಗ್ರಾಮದಲ್ಲಿ ಜನಿಸಿದ್ರು ಅಂದ್ರೆ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಹಲಸಂಗಿ ಎನ್ನುವಂತಹ ಒಂದು ಗ್ರಾಮದಲ್ಲಿ ಇವರ ಜನನವಾಯಿತು. ಮುಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದ ಇವರು ಸ್ವಂತ ಪರಿಶ್ರಮದಿಂದ ಬಂಗಾಳಿ, ಇಂಗ್ಲಿಷ್, ಮರಾಠಿ, ಗುಜರಾತಿ, ತಮಿಳು, ಪರ್ಷಿಯನ್ ಭಾಷೆಗಳನ್ನು ಕಲಿತರು. ನೋಡಿ, ಮುಲ್ಕಿ ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂತಹ ಮಧುರ ಚೆನ್ನರವರು ಯಾವ್ಯಾವ ಭಾಷೆಗಳನ್ನ ಕಲಿತಾರಪ್ಪ ಅಂತಂದ್ರೆ ಬಂಗಾಳಿ, ಇಂಗ್ಲಿಷ್, ಮರಾಠಿ, ಗುಜರಾತಿ, ತಮಿಳು, ಪರ್ಷಿಯನ್ ಭಾಷೆಗಳನ್ನ ಯಾರ ಸಹಾಯವಿಲ್ಲದೆ, ಯಾರ ಬೆಂಬಲವಿಲ್ಲದೆ ಸ್ವಂತ ಪರಿಶ್ರಮದಿಂದ ಕಲಿತವರು. ಜಾನಪದ ಮತ್ತು ವಚನ ವಾಗ್ಮಯವನ್ನು ವಿಸ್ತಾರವಾಗಿ ಅಧ್ಯಯನ ಮಾಡಿದರು. ನೋಡಿ, ಜಾನಪದ ಲೋಕದಲ್ಲಿ ಮತ್ತು ವಚನ ಸಾಹಿತ್ಯವನ್ನ ಅತ್ಯಂತ ವಿಸ್ತಾರವಾಗಿ ಅಧ್ಯಯನವನ್ನು, ಆಳವಾಗಿ ಅಧ್ಯಯನ ಮಾಡಿರುವಂತಹ ಒಂದು ಕಲೆ ಯಾರ್ದಿತ್ತು? ಮಧುರ ಚೆನ್ನ ರವರದಿತ್ತು. ಪೂರ್ವರಂಗ, ಪೂರ್ವಯೋಗದ ಪಥದಲ್ಲಿ, ಕಾಳರಾತ್ರಿ, ಬೆಳಗು ಇವರ ಪ್ರಮುಖ ಕೃತಿಗಳು. ಮಧುರ ಚೆನ್ನರವರ ಕೃತಿಗಳ ಹೆಸರು ಯಾವ್ಯಾವ ಅಂತ ಕೇಳಿದ್ರೆ ಪೂರ್ವರಂಗ, ಪೂರ್ವಯೋಗದ ಪಥದಲ್ಲಿ, ಕಾಳರಾತ್ರಿ, ಬೆಳಗು ಅನ್ನುವಂತಹ ಇವರು ಕೃತಿಗಳನ್ನ ರಚನೆಯನ್ನ ಮಾಡಿದಾರ. ನನ್ನನಲ್ಲ ಕವನ ಸಂಕಲನ. ನೋಡಿ, ನನ್ನನಲ್ಲ ಅನ್ನುವಂಥದ್ದು ಇವರ ಕವನ ಸಂಕಲನ. ಜಾನಪದ ಗೀತೆಗಳ ಸಂಕಲನಗಳನ್ನು ಸಂಪಾದಿಸಿದ್ದಾರೆ. ನೋಡಿ, ಜಾನಪದ ಗೀತೆಗಳ ಹಲವಾರು ಸಂಕಲನಗಳನ್ನ ಇವರು ರಚನೆಯನ್ನ ಮಾಡಿದಾರ. ಸಿಂಪಿ ಲಿಂಗನವರೊಂದಿಗೆ ಕನ್ನಡದ ಕುಲಗುರು ವಿದ್ಯಾರಣ್ಯ ಕೃತಿಯನ್ನು ರಚಿಸಿದ್ದಾರೆ. ನೋಡಿ, ಸಿಂಪಿ ಲಿಂಗನವರೊಂದಿಗೆ ಕೂಡಿಕೊಂಡು ಯಾವ ಕೃತಿಯನ್ನ ರಚನೆ ಮಾಡಿದಾರೆ ಅಂದ್ರೆ ಕನ್ನಡದ ಕುಲಗುರು ವಿದ್ಯಾರಣ್ಯ ಅನ್ನುವಂತಹ ಒಂದು ಕೃತಿಯನ್ನ ರಚನೆ ಮಾಡಿರುವಂತಹ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂದ್ರೆ ಮಧುರ ಚೆನ್ನರವರಿಗೆ ಸಲ್ಲುತ್ತದೆ. ಪಾಠವನ್ನ ಪ್ರಾರಂಭ ಮಾಡೋಣ ಬನ್ನಿ ಮಕ್ಕಳೇ. ರಮ್ಯ ಸೃಷ್ಟಿ ಮಧುರ ಚೆನ್ನ. ಮಹಾಕಾಶ ಶಿರದ ಮೇಲೆ ಅಹಾ ಪೃಥ್ವಿ ರಮ್ಯ ಮುಂದೆ, ಭಾನುಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ಪ್ರಭಾಮಯನು ವಿವಾಹಕರನು ನಭಾಂಗ ನದಿ ವಿರಾಜಿಪನು, ಹಾಲು ಮೋಡ ಅಲ್ಲಿ ಇಲ್ಲಿ ನೀಲ ಗಗನ ಅಲ್ಲಿ ಇಲ್ಲಿ. ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಹಾಸಿ ಹಾಸಿ, ತರುವು ಹಸಿರು ಮರುವು ಹಸಿರು ಮೆರೆವ ಹುಲ್ಲು ಹಚ್ಚ ಹಸಿರು. ಮರದ ಸಾಲು ಮೇಯುವ ಮೇಕೆ ತೆರೆದ ಹಕ್ಕಿ ಏನು ಚೆಲುವು, ಎತ್ತು ಎಮ್ಮೆ ಆಡು ಆವು ಚಿತ್ತಗೊಟ್ಟು ಮೇವಟ್ಟಿಯು. ಹೆಣ್ಣು ಗಂಡು ಕೂಸು ಕುಣ್ಣಿ ದಿನ್ನಿ ದಿಬ್ಬ ಹಾದಿ ಬೇದಿ, ಏನು ಚಂದ ಏನು ಒಲವು ಏನು ಚೆಲುವು, ಏನು ಬೇಕು ಇದಕ್ಕೂ ಮಿಗಿಲು. ಮಹಾಕಾಶ ಶಿರದ ಮೇಲೆ ಅಹಾ ಪೃಥ್ವಿ ರಮ್ಯ ಮುಂದೆ, ಭಾನುಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ಮಹಾಕಾಶ ಶಿರದ ಮೇಲೆ. ನೋಡಿ, ಮಹಾ ಅಂದ್ರೆ ಆಕಾಶ, ಹೌದಾ, ದೊಡ್ಡದಾಗಿರುವಂತ ಆಕಾಶ. ಶಿರದ ಮೇಲಂದ್ರೆ, ಶಿರ ಅಂದ್ರೆ ತಲೆ, ನಮ್ಮ ತಲೆ ಮೇಲಿರ್ತಕ್ಕಂತಹ ದೊಡ್ಡದಾಗಿರುವಂತದ್ದು ಯಾವುದು? ಆಕಾಶ. ಅಹಾ ಪೃಥ್ವಿ ರಮ್ಯ ಮುಂದೆ. ಪೃಥ್ವಿ ಅಂದ್ರೆ ನಾವು ಭೂಮಿಯನ್ನ ಕರಿತೀವಿ ಪೃಥ್ವಿ ಅಂತ ಹೇಳಿ. ಹೀಗಾಗಿ ನಮ್ಮ ತಲೆ ಮೇಲೆ ಇರ್ತಕ್ಕಂತಹ ಆಕಾಶ ಮತ್ತು ಕೆಳಗಡೆ ಇರ್ತಕ್ಕಂತಹ ಭೂಮಿ,
ಭಾನುಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ನೋಡಿ, ದೂರದಿಂದ ಇವೆರಡು, ಆಕಾಶ ಮತ್ತು ಭೂಮಿ, ಇವೆರಡು ಸೌಂದರ್ಯವನ್ನ, ಇದರ ಸೊಬಗನ್ನ ನೋಡ್ಲಿಕ್ಕೆನೆ ತುಂಬಾ ಚಂದ, ಹೌದಾ, ತುಂಬಾ ರಮ್ಯಮಯವಾಗಿ ಕಂಗೊಳಿಸ್ತಾ ಇರ್ತಾವ. ಆಕಾಶ ಮತ್ತು ಭೂಮಿ ದೂರದಿಂದ ನೋಡಿದ್ರ ಅವ್ ಹೆಂಗ್ ಕಾಣ್ಸಕತ್ತಾವ ನಮಗ? ಭಾನುಭೂಮಿ ಅಂದ್ರ ಆಕಾಶ ಮತ್ತು ಭೂಮಿ ನಮ್ಗೆ ಹೆಂಗ್ ಕಾಣ್ಸಕತ್ತಾವ ಅಂದ್ರ ಒಂದಕ್ಕೊಂದು ಅಪ್ಕೊಂಡವೇನೋ, ಒಂದಕ್ಕೊಂದು ತಬ್ಬಿಕೊಂಡ ರೀತಿ ನಮಗ ಕಾಣ್ಸಕತ್ತಾವ. ಅಪ್ಪಿಕೊಂಡು ತುಂಬಾ ಅದ್ಭುತವಾಗಿ ಮನೋಜ್ಞವಾಗಿ ಅವ ನಮ್ಗೆ ಏನಾಗತ್ತಾವ, ತಮ್ಮ ಸೊಬಗನ್ನ ಅವು ನಮಗೆ ಹೇಳಾಕತ್ತಾವ. ತಲೆಯ ಮೇಲೆ ಇರ್ತಕ್ಕಂತಹ ಆಕಾಶ ಆಗಿರ್ಬೋದು, ಕೆಳಗೆ ಇರ್ತಕ್ಕಂತಹ ಭೂಮಿ ಆಗಿರ್ಬೋದು, ಅವು ಒಂದಕ್ಕೊಂದು ನಾವು ದೂರದಿಂದ ನೋಡಿದ್ರೆ ಅವು ಒಂದಕ್ಕೊಂದು ಹತ್ತಿರದವೇನೋ, ಅಪ್ಕೊಂಡವೇನೋ ಅಂತೇಳಿ ನಮ್ಗೆ ಅನ್ಸಾದತ್ತೆ, ಆ ರೀತಿ ಭಾಸವಾಗತ್ತೆ ಅಂತ ಹೇಳ್ತಾರ. ಪ್ರಭಾಮಯನು ವಿಭಾಕರನು ನಭಾಂಗ ನದಿ ವಿರಾಜಿಪನು. ಪ್ರಭಾ ಅಂತಂದ್ರ ಅಥವಾ ಪ್ರಭೆ ಅಂತಂದ್ರ ಬೆಳಕು ಅಂತ ಕರಿತೀವಿ. ವಿಭಾಕರ ಅಂತಂದ್ರ ಸೂರ್ಯ. ನಭ ಅಂತಂದ್ರ ನಾವು ಆಕಾಶ. ಅಂಗ ನದಿ ಅಂದ್ರ ಅಂಗಳು ಅಂತ ಹೇಳ್ತಾವ. ಅಂದ್ರ ಆಕಾಶದಲ್ಲಿರ್ತಕ್ಕಂತಹ ಸೂರ್ಯ ತನ್ನ ಅಂಗಳದಲ್ಲಿ ಏನ್ ಮಾಡಕತ್ತಾನ, ತನ್ನ ಕಿರಣಗಳ ಮುಖಾಂತರ ಅವನು ವಿರಾಜಿಸಕತ್ತಾನ. ತನ್ನ ಬೆಳಕನ್ನ ಅಂದ್ರ ಪ್ರಭೆಯನ್ನ ತಾನು ಹೊರಸೂಸ್ತಕ್ಕಂತಹ ಬೆಳಕಿನ ನಾವ್ ಏನ್ ಮಾಡಕತ್ತಾನ, ತುಂಬಾ ವಿರಾಜಿಸ್ತಕತ್ತಾನ. ಹಾಲು ಮೋಡ ಅಲ್ಲಿ ಇಲ್ಲಿ, ನೀಲ ಗಗನ ಅಲ್ಲಿ ಇಲ್ಲಿ. ಹಾಲು ಮೋಡ, ಮೋಡಗಳು ಹೆಂಗ್ ಕಾಣಕತ್ತಾವ ಅಂದ್ರ ಹಾಲಿನ ಬಣ್ಣ ಬಿಳಿ, ಹೌದಾ. ಹೀಗಾಗಿ ಮೋಡಗಳು ಹೆಂಗ್ ಕಾಣಕತ್ತಾವ ಅಂತಂದ್ರ ಹಾಲು ಬಣ್ಣದ ರೂಪದಲ್ಲಿ ಮೋಡಗಳು ಅಲ್ಲಿಗೊಂದು ಇಲ್ಲಿಗೊಂದು ತುಂಬಾ ಅದ್ಭುತವಾಗಿ, ತುಂಬಾ ಸೊಗಸಾಗಿ, ತುಂಬಾ ಚಂದವಾಗಿ ಅವು ಕಾಣಕತ್ತಾವ. ನೀಲ ಗಗನ ಅಲ್ಲಿ ಇಲ್ಲಿ. ನೋಡಿ, ನೀಲಿಯಿಂದ ಕೂಡಿರ್ತಕ್ಕಂತಹ ಆಕಾಶ, ಗಗನ ಅಂದ್ರ ಆಕಾಶ ಅಂತ ಕರಿತೀವಿ, ಹೌದಾ. ಅದು ಕೂಡ ಹೆಂಗ್ ಕಾಣಕತ್ತೈತೆ ಅಂದ್ರ ತುಂಬಾ ಸೌಂದರ್ಯದಿಂದ, ತನ್ನ ಸೌಂದರ್ಯವನ್ನ ಸೂರ್ಯನ ಬೆಳಕಿನಿಂದ ಬರ್ತಕ್ಕಂತಹ ಕಿರಣಗಳಿಂದ ಬರ್ತಕ್ಕಂತಂದ್ರ ಸೂರ್ಯನ ಕಿರಣಗಳಿಂದ, ಸೂರ್ಯ ಹೊರಸೂಸ್ತಕ್ಕಂತಹ ಕಿರಣಗಳಿಂದ ಬರ್ತಕ್ಕಂತಹ ಮೋಡಗಳು ಮತ್ತು ನೀಲಿ ಆಕಾಶ ಹೆಂಗ್ ಕಾಣಕತ್ತೈತಿ, ತುಂಬಾ ಸೌಂದರ್ಯವನ್ನ ಕಂಗೊಳಿಸಕತ್ತಾವ. ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಹಾಸಿ ಹಾಸಿ. ನೋಡ್ರಿ, ಹೊನ್ನ ಅಂತಂದ್ರ ಬಂಗಾರ, ಚಿನ್ನ ಅಂತ ಹೇಳಿ ನಾವು ಕರಿತೀವಿ. ಅಂದ್ರೆ ಸೂರ್ಯನ ಕಿರಣಗಳು ಹೆಂಗ್ ಕಾಣತೈತೆ ಅಂತಂದ್ರೆ ಬರ್ತಕ್ಕಂಥ ಭೂಮಿಗೆ ಬರ್ತಕ್ಕಂಥ ಸೂರ್ಯನ ಕಿರಣಗಳು ಬಂಗಾರದ ಬಣ್ಣದ ರೂಪದಲ್ಲಿ ಅಂದ್ರೆ ಚಿನ್ನದ ಲೇಪನದ ರೂಪದಲ್ಲಿ ಏನಾಗತೈತಿ, ಅವು ಹೊರಗೆ ಬರಾಕತ್ತೈತಿ. ರನ್ನಮಯವಾಗಿರುವಂತಹ ನಮ್ಮ ಈ ಭೂಮಿಯ ಮೇಲೆ ಹಾಸಿ ಹಾಸಿ ಏನಾಗತ್ತಿ ಕಾಣತತಿ. ತರುವು ಹಸಿರು ಮರುವು ಹಸಿರು ಮೆರೆವ ಹುಲ್ಲು ಹಚ್ಚ ಹಸಿರು. ನೋಡ್ರಿ, ತರುವು ಅಂತಂದ್ರೆ ಗಿಡಗಳಂತ ಕರಿತೀವಿ ನಾವು. ಮರು ಅಂದ್ರ ಮರಗಳು, ಗಿಡ ಮರಗಳು. ಆಮೇಲೆ ನೆಲದ ಮೇಲೆ ಇರ್ತಕ್ಕಂತಹ ಹಚ್ಚ ಹಸಿರಾಗಿರ್ತಕ್ಕಂತಹ ಹುಲ್ಲು ಯಾವ ರೀತಿಯಾಗಿ ಕಾಣತಾವ, ಎಲ್ಲ ಗಿಡಗಳು, ಮರಗಳು, ಹುಲ್ಲುಗಳು ಎಲ್ಲ ಹೆಂಗ್ ಕಾಣತೈತಿವ ಅಂತಂದ್ರ ಹಚ್ಚ ಹಸಿರಾಗಿ ಕಾಣಕತ್ತೈತಿ. ಸೂರ್ಯನ ಕಿರಣಗಳಿಂದ ಬರ್ತಕ್ಕಂತಹ ಕಿರಣಗಳು ಬಂಗಾರದ ಲೇಪನದೊಂದಿಗೆ ನಮಗ ಬಂದಂತೆ ಭಾಸವಾಗ್ತತಲ್ಲ, ಅದು ರನ್ನಮಯವಾಗಿರುವಂತಹ ನೆಲದ ಮೇಲೆ ಬಿದ್ದು ಗಿಡ ಮರಗಳಲ್ಲಿ ಹಾಗೂ ಹುಲ್ಲಿನ ಮೇಲೆ ಹಚ್ಚ ಹಸಿರಾಗಿ ಕಾಣಕತ್ತಾವ, ತನ್ನ ಸೌಂದರ್ಯದಿಂದ ಕಂಗೊಳಿಸಕತ್ತಾವ ಅಂತ ಹೇಳ್ತಾರ. ಮರದ ಸಾಲು ಮೇವ ಮೇಕೆ ತೆರೆದ ಹಕ್ಕಿ ಏನು ಚೆಲುವ. ನೋಡಿ, ಮರದ ಸಾಲಿನಲ್ಲಿ ತನ್ನ ಸೌಂದರ್ಯದಿಂದ ಕಂಗೊಳಿಸ್ತಾ ಇರ್ತಕ್ಕಂತಹ ಹಚ್ಚು ಹಸಿರಿನ ಸೌಂದರ್ಯದಿಂದ ಕಂಗೊಳಿಸ್ತಾ ಇರ್ತಕ್ಕಂತಹ ಮರದ ಸಾಲುಗಳ ಮಧ್ಯದಲ್ಲಿ ಯಾವ್ದು ಮೇಯಾಕತ್ತತಿ, ಮೇಕೆ ತನ್ನ ಮೇವನ್ನ ಮೇಯಾಕತ್ತತಿ, ಹೌದಾ. ತೆರೆದ ಹಕ್ಕಿ ಏನು ಚೆಲುವ. ನೋಡಿ, ನನ್ನ ರೆಕ್ಕೆ ಬಿಚ್ಚಿಕೊಂಡು, ರೆಕ್ಕೆ ಪುಕ್ಕಗಳಿಂದ ಗರಿ ಬಿಚ್ಚಿಕೊಂಡು ಹಾರಾಡುತ್ತಿರುವ ಹಕ್ಕಿ ಎಷ್ಟು ನೋಡ್ಲಿಕ್ಕೆ ಎಷ್ಟೊಂದು ಚಂದವಾಗಿ ಕಾಣತೈತಿ. ಎತ್ತು ಎಮ್ಮೆ ಆಡು ಆವು ಚಿತ್ತಗೊಟ್ಟು ಮೇವಟಿವು. ಎತ್ತು ಎಮ್ಮೆ ಆಡುಗಳು ಚಿತ್ತಗೊಟ್ಟು ಒಂದು ಏಕಾಗ್ರತೆಯಿಂದ, ಚಿತ್ತ ಮನಸ್ಸಿಂದ, ಒಳ್ಳೆ ಮನಸ್ಸಿಂದ ಅವು ತನ್ನ ಏನಾಗತ್ತಾವ, ಚಿತ್ತಗೊಳಿಸಿದ ಮೇಯಕತ್ತಾವ. ಅವು ತನ್ನ ಏಕಾಗ್ರತೆಯಿಂದ ಅಥವಾ ಚಿತ್ತ ಮನಸ್ಸಿಂದ ಮೇಯುತ್ತಿರುವುದನ್ನು ನೋಡುವುದಕ್ಕ ತುಂಬಾ ಅದ್ಭುತವಾಗಿ ಕಾಣ್ತಗತೈತಿ. ಅಂದ್ ಹಚ್ಚು ಹಸಿರಾಗಿರುವಂತಹ ಮೇವನ್ನು ಅವು ತಿನ್ನುವಾಗ ಅವು ಏನಾಗತ್ತವ, ತಮ್ಮ ಚಿತ್ತ ಮನಸ್ಸಿಂದ ಮೇಯುತ್ತಿರುವಂತಹ ಸಂದರ್ಭ ನೋಡಿದ್ರೆ ನಮ್ಗೆ ಏನ್ ಅನ್ಸುತ್ತೆ, ತುಂಬಾ ಅದ್ಭುತವಾಗಿ ಕಾಣಿಸ್ತಾ. ಯಾವುದೇ ಹೊರ ಪ್ರಪಂಚದ ಅರಿವು ಇಲ್ಲದೆ, ಹೊರ ಜಗತ್ತಿನ ಅರಿವು ಇಲ್ಲದೆ ಹಚ್ಚು ಹಸಿರಾಗಿರುವಂತಹ ನೆಲದ ಮೇಲೆ ಬಂದಿರುವಂತಹ ಮೇವನ್ನ ಮೇಯಕತ್ತವ ಅಂತ ಹೇಳ್ತಾರ. ಹೆಣ್ಣು ಗಂಡು ಕೂಸು ಕುಣ್ಣಿ ದಿನ್ನಿ ದಿಬ್ಬ ಹಾದಿ ಬೀದಿ. ನೋಡ್ರಿ, ಹೆಣ್ಣು ಗಂಡು ಅಂದ್ರ ಮನುಜರು ಅಂದ್ರೆ ಹೆಣ್ಮಕ್ಳು, ಗಂಡ್ ಮಕ್ಳು ಅಥವಾ ಗಂಡಸರು ಅಥವಾ ಹೆಂಗಸರು ಅಥವಾ ಮನುಷ್ಯರು. ಕೂಸು ಕುನ್ನಿ ಮಕ್ಕಳೆಲ್ಲರೂ ಏನಾಗೈತಿ, ತುಂಬಾ ಚಂದವಾಗಿ ಈ ಭೂಮಿ ಮೇಲೆ ತುಂಬಾ ಅದ್ಭುತವಾಗಿ ತಮ್ಮ ಜೀವನವನ್ನ ಅವರು ಏನ್ ಮಾಡ್ತಾರ, ತುಂಬಾ ಸ್ವಾರಸ್ಯಮಯವಾಗಿ ಅವರು ನಡ್ಸತಾರ. ದಿನ್ನಿ ದಿಬ್ಬ ಹಾದಿ ಬೀದಿ. ನೋಡಿ, ರಸ್ತೆಗಳಾಗಿರ್ಬೋದು ಅಥವಾ ಎತ್ತರ ಮತ್ತು ತಗ್ಗು ಪ್ರದೇಶ ಕೊಟ್ಟಿರುವಂತಹ ಹಾದಿ ಬೀದಿಗಳಾಗಿರ್ಬೋದು, ಏನು ಚಂದ, ಏನು ಚೆಲುವು, ಏನು ಬೇಕು ಇದಕ್ಕೂ ಮಿಗಿಲು. ನೋಡಿ, ಮನುಷ್ಯರು ಅಥವಾ ಮನುಷ್ಯರು, ಮಕ್ಕಳು, ಇವೆಲ್ಲ ರಸ್ತೆಗಳು, ಬೀದಿಗಳು ಎಲ್ಲವನ್ನೂ ತುಂಬಾ ತಮ್ಮ ಅದ್ಭುತವಾದಂತಹ ತಮ್ಮ ಪಾಡಿಗೆ ಅವೇನ್ ಮಾಡ ಜೀವನವನ್ನ ನಡೆಸಾಕತ್ತಾರ. ಹೀಗಾಗಿ ರಸ್ತೆಗಳು, ಬೀದಿಗಳು ಸೇರಿದಂತೆ ಇವನ್ನೆಲ್ಲ ನೋಡ್ಲಿಕ್ಕೆ ಎಷ್ಟೊಂದು ಸೊಗಸಾಗೈತಿ. ಎಲ್ಲರೂ ಈ ಭೂಮಿ ಮೇಲಿರ್ತಕ್ಕಂತಹ ಎಲ್ಲರೂ ಕೂಡ ಎಂದ್ರ ತುಂಬಾ ಚಂದವಾಗಿದಾರ, ತುಂಬಾ ಅದ್ಭುತವಾಗಿದಾರ, ತಮ್ಮ ಸ್ವಾರಸ್ಯಮಯವಾಗಿರುವಂತಹ ಜೀವನವನ್ನ ನಡೆಸತ್ತಾರ. ಇದನ್ನ ನೋಡ್ಲಿಕ್ಕೆ ನಮ್ಗೆ 2 ಕಣ್ಣು ಸಾಲದು, ಇದಕ್ಕಿಂತ ಇನ್ನು ಏನೇನು ಬೇಕು ನಮಗ ಅಂತ ಹೇಳ್ತಾರ.
ಮಹಾ ಆಕಾಶ ಶಿರದ ಮೇಲೆ ಅಹಾ ಪೃಥ್ವಿ ರಮ್ಯ ಮುಂದೆ ಭಾನು ಭೂಮಿ ಅಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ನೋಡಿ ಮತ್ತೆ ಹೇಳ್ತಾರ, ತಮ್ಮ ತಲೆ ಮೇಲೆ ಇರ್ತಕ್ಕಂತಹ ದೊಡ್ಡದಾಗಿರುವಂತಹ ಆಕಾಶ ಮತ್ತೆ ಕೆಳಗಡೆ ಇರ್ತಕ್ಕಂತಹ ಈ ಭೂಮಿ ಏನೈತಲ್ಲ, ಇವನ್ನೆರಡು ನೋಡಕ ನಮ್ಗ ರಮ್ಯ ಅಂದ್ರೆ ತುಂಬಾ ಕಂಗೊಳು ತನ್ನ ಸೌಂದರ್ಯದಿಂದ ಅದ್ಭುತವಾಗಿ ಕಾಣಕತ್ತವ. ಇವು ದೂರದಿಂದ ನೋಡಿದ್ರ ಭಾನು ಮತ್ತು ಭೂಮಿ ಒಂದಕ್ಕೊಂದು ಅಪ್ಪಿಕೊಂಡವೇನೋ, ಒಂದಕ್ಕೊಂದು ಪಕ್ಕ ಪಕ್ಕ ಅದಾವೇನೋ, ಅಕ್ಕಪಕ್ಕ ಅದಾವೇನೋ ಅಂತ ಹೇಳಿ ನಮಗ್ ಅನಿಸ್ಬೇಕು. ಆ ರೀತಿ ಭಾಸವಾಗತೈತಿ ಅಂತ ಹೇಳ್ತಾರ. ಮಕ್ಕಳೇ, ನಾವು ಇಂದಿನ ತರಗತಿಯಲ್ಲಿ ಮಧುರ ಚೆನ್ನರವರು ಬರೆದಿರುವಂತಹ ರಮ್ಯ ಸೃಷ್ಟಿಯಾಗಿರುವಂತಹ ಒಂದು ಪೂರಕ ಪಾಠವನ್ನ ನಾವು ನೋಡಿದ್ವಿ. ಇದರ ಭಾವಾರ್ಥ ನಿಮ್ಮೆಲ್ಲರಿಗೂ ತಿಳಿದಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ.